ಮಾರ್ಕ್ ಸಿನಿಮಾ ಸುದೀಪ್ ನಟನೆಯ ಕೊನೆಯ ಹಂತವೇ ಅಥವಾ ಉತ್ತಮ ನಿರ್ದೇಶನದ ಕೊರತೆಯ ಫಲವೇ? ಇದು ಪಬ್ಲಿಕ್ ನೆಕ್ಸ್ಟ್ ಸಿನಿ ವಿಮರ್ಶೆ. ನಾನು ನಿಮ್ಮ ನಾಗರಾಜ್. ಮತ್ತಲ್ಲಿದ್ರು ಸಸ್ಪೆನ್ಸ್ ಅಲ್ಲಿದ್ರು ಡ್ಯೂಟಿಲೇ ಇರ್ತಾರೆ. ಇದು ಕೇವಲ ಸುದೀಪ್ ಅವರ ಒನ್ ಮ್ಯಾನ್ ಶೋ ಸಿನಿಮಾ ಆಗಿಬಿಡುತ್ತಾ? ಸುದೀಪ್ ಅವರ ಫ್ಯಾನ್ ಬೇಸ್ಗಾಗಿ ಮಾತ್ರ ಮಾಡಿದ ಸಿನಿಮಾನ? ಫಸ್ಟ್ ಹಾಫ್ನಲ್ಲಿ ಓಕೆ, ಸೆಕೆಂಡ್ ಹಾಫ್ನಲ್ಲಿ ಹಿಂಗೆ ಯಾಕೆ? ಸುದೀಪ್ ನಟನೆ ಚೆನ್ನಾಗಿದೆ, ಆದರೆ ಸಿನಿಮಾ ಸ್ಕ್ರಿಪ್ಟ್ ಮಾತ್ರ ಅಷ್ಟಕ್ಕಷ್ಟೇ ಯಾಕೆ? ಹೀಗೆ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ನೋಡಿ ಬಂದ ಪ್ರೇಕ್ಷಕರ ಮನದಾಳದಲ್ಲಿ ಈ ರೀತಿಯ ಪ್ರಶ್ನೆಗಳು ಕಾಡ್ತಾ ಇವೆ. ಮಾರ್ಕ್ ಸಿನಿಮಾ ಏನೋ ತಕ್ಕಮಟ್ಟಿಗೆ ಚೆನ್ನಾಗಿದೆ, ಆದರೆ ನಾಯಕ ನಟನ ವಿಜೃಂಭಣೆ ಅದು ಅತಿ ಅನಿಸ್ತು. ಇಡೀ ಸಿನಿಮಾದಲ್ಲಿ ಸುದೀಪ್ ಅವರೇ ಇಡಿಯಾಗಿ ಆವರಿಸಿಕೊಂಡಿದ್ದಾರೆ. ಎಲ್ಲವನ್ನೂ ಕಿಚ್ಚನ ಅಭಿಮಾನಿಗಳನ್ನಷ್ಟೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಿನಿಮಾ ಮಾಡಿಬಿಟ್ಟಿದ್ದಾರೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಸಿನಿ ರಸಿಕರಿಂದ ಕೇಳಿ ಬರ್ತಾ ಇದೆ. ಇದಕ್ಕೂ ಮುಂಚೆ ರಿಲೀಸ್ ಆಗಿದ್ದ ಮ್ಯಾಕ್ಸ್ ಸಿನಿಮಾಕ್ಕೂ ಇಲ್ಲಿನ ಈ ಕಥಾವಸ್ತುವಿಗೂ ತದ್ವಿರುದ್ಧ ಇದೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ SP ಹುದ್ದೆಯಿಂದ ಅಮಾನತು ಆಗಿರುವ ಕಥಾನಾಯಕ ಮಾರ್ಕ್ ಅವನ ತಾಯಿಗೆ ದುಷ್ಕರ್ಮಿಯೊಬ್ಬ ಚಾಕು ಇರಿತಾನೆ. ನಂತರ ಅಲ್ಲೇ ನೆರೆಮನೆಯ ಮಗುವೊಂದನ್ನು ಆತ ಕಿಡ್ನಾಪ್ ಮಾಡಿಕೊಂಡು ಹೋಗ್ತಾನೆ. ಅದೇ ದಿನ ಆ ಊರಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮಕ್ಕಳ ಅಪಹರಣ ನಡೆಯುತ್ತೆ. ಈ ಕೇಸನ್ನು ಭೇದಿಸೋದಕ್ಕೆ ಮಾರ್ಕ್ ಮುಂದಾಗ್ತಾನೆ. ಅದೇ ರೀತಿ ಬಹುದೊಡ್ಡ ಡ್ರಗ್ಸ್ ಕೇಸ್ ಒಂದು ಬರುತ್ತೆ. ನಡುವೆ ರಾಜಕೀಯ ತಲ್ಲಣ ಇರುತ್ತೆ. ಇದೆಲ್ಲವೂ ಈ ಕಥೆಯಲ್ಲಿ ಸೇರಿಕೊಂಡಿದೆ. ಇದು ಕಥೆಯ ಒಟ್ಟು ಸಾರಾಂಶ. ಆದರೆ ನಡುವೆ ಇರುವಂತಹ ಸಪ್ಪೆ ಅನಿಸುವ ಸಸ್ಪೆನ್ಸ್ ಮತ್ತು ಕಥೆಯ ತಿರುವುಗಳನ್ನು ನೀವು ಸಿನಿಮಾ ನೋಡಿಯೇ ತಿಳಿಬೇಕು. ಇಲ್ಲಿ ನಾಯಕನೇ ಎಲ್ಲ ಕಡೆ ಇರಬೇಕು ಅನ್ನುವಂತಹ ಈ ರೆಡಿಮೇಡ್ ಫಾರ್ಮೆಟ್ ಅನ್ನ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರು ಬ್ಲೈಂಡ್ ಆಗಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನಿಸುತ್ತೆ. ಇದುವರೆಗೆ ಯಶಸ್ವಿ ಚಿತ್ರಗಳನ್ನು ಕೊಟ್ಟು ಅಭಿಮಾನಿಗಳನ್ನ ತೃಪ್ತಿಪಡಿಸಿದ್ದ ಸುದೀಪ್ ಅವರು ಈ ಸಲ ತೀರಾ ನೀರಸ ಅನಿಸುವಂತಹ ಸಿನಿಮಾ ಮಾಡಿ ನಿರಾಶೆಗೊಳಿಸಿದ್ದಾರೆ ಅಭಿಮಾನಿಗಳನ್ನ ಅಂತ ಹೇಳಬಹುದು. ಇನ್ನು ಸುದೀಪ್ ಅವರ ಹೀರೋಯಿಸಮ್ ಅನ್ನ ಮುಂದೆ ಇಟ್ಕೊಂಡು ಹಣ ಹಾಕಿ ಲಾಭ ತೆಗೆಯುವಂತಹ ಸಿನಿಮಾ ಇದಾಗಿ ಬಿಡ್ತಾ ಎನ್ನುವಂತಹ ಪ್ರಶ್ನೆನೂ ಇಲ್ಲಿ ಮೂಡುತ್ತೆ. ಇನ್ನು ತಮಿಳು ತೆಲುಗು ನಟರಾದ ನವೀನ್ ಚಂದ್ರ ಮತ್ತು ಶೈನ್ ಟಾಮ್ ಚಾಕೋ ಅವರ ಲಿಪ್ ಸಿಂಕ್ ಕೂಡ ಎಡವಟ್ಟು ಆಗಿರೋದು ಮಾರ್ಕ್ ಸಿನಿಮಾದಲ್ಲಿ ಅತ್ಯಂತ ನಿಚ್ಚಳವಾಗಿ ಕಾಣುತ್ತೆ. ಯಾವುದೇ ಹೀರೋಗಿರಿ ಇಲ್ಲದೆ ಗಟ್ಟಿಮುಟ್ಟಾದ ಫ್ಯಾನ್ಸ್ ಫಾಲೋವಿಂಗ್ ಇಲ್ಲದೆ ಕನ್ನಡ ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ಕಾಂತಾರ, KGF ಜೊತೆಗೆ ಸುಫ್ರಂಸೋ, ಗರುಡ ಗಮನ, ವೃಷಭ ವಾಹನ, ಚಾರ್ಲಿ 777 ದಂತಹ ಸೂಪರ್ ಹಿಟ್ ಸಿನಿಮಾಗಳು ಅತ್ಯಂತ ಸಲೀಸಾಗಿ ಎಲ್ಲ ವರ್ಗದ ಪ್ರೇಕ್ಷಕರ ಮನವನ್ನ ತಟ್ಟಿದೆ, ಸಕ್ಸಸ್ ಆಗಿವೆ. ಆ ಚಿತ್ರಗಳನ್ನು ಸ್ವತಃ ಸುದೀಪ್ ಅವರೇ ಹೊಗಳಿದ್ದಾರೆ. ಆದರೆ ಅಂಥದ್ದೇ ಯಶಸ್ಸು ಇತ್ತೀಚಿನ ವರ್ಷಗಳಲ್ಲಿ ಸುದೀಪ್ ಅವರನ್ನ ಹಿಂಬಾಲಿಸಿ ಬಂದೇ ಇಲ್ಲ. ಸುದೀಪ್ ಅವರು ಒಬ್ಬ ಬಹುಮುಖಿ ನಟ, ಪ್ರತಿಭಾನ್ವಿತ ನಟ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಅವರು ಅಪ್ಪಟ ಕಲಾವಿದ ಎಂಬ ಪಟ್ಟವನ್ನ ಬಿಟ್ಟು ಸೂಪರ್ ಸ್ಟಾರ್ ಎಂಬ ಪಟ್ಟದ ಕಡೆಗೆ ಕೊಂಚ ವಾಲ್ತಾ ಇದ್ದಾರೆ. ಹೀಗಾಗಿ ಕನ್ನಡದ ಸಿನಿ ಜಗತ್ತಿನ ಹೊಸ ಅಲೆಯನ್ನ ಮುನ್ನಡೆಸುವಂತಹ ಅವಕಾಶವನ್ನ ಸುದೀಪ್ ಅವರು ಕಳೆದುಕೊಳ್ತಾ ಇದ್ದಾರೆ ಅನ್ನೋದು ಸಿನಿ ವಿಮರ್ಶಕರ ಅಭಿಪ್ರಾಯ. ಮತ್ತೊಂದು ಸಿನಿ ವಿಮರ್ಶೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.